ಹಾಂ, ವಿದ್ಯಾರ್ಥಿಗಳು ಈ ಗಣಿತಗಳನ್ನು ಮಾಡಿರಿ. ಮಾಡೋದರಿಂದ ನಿಮಗೆ ನಾಲೆಜ್ ಜಾಸ್ತಿ ಬರ್ತದೆ. ಆಮೇಲೆ ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ನಿಮಗೆ ತಿಳಿತದ. ಯಾವ್ಯಾವ ಭಿನ್ನರಾಶಿ ಮಾಡಬೇಕಾದ್ರೆ ಒಂದು ಟ್ರಿಕ್ಸ್ ಇರ್ತದೆ. ಪೂರ್ಣ ಸಂಖ್ಯೆ ಮತ್ತು ಗುಣಾಕಾರವು ಭಿನ್ನರಾಶಿಗಳನ್ನು ಬೇರೆ ತೆಗೆದು ಲೆಕ್ಕ ಮಾಡಬೇಕು. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಬೇಸಿಕ್ ಅಭ್ಯಾಸ ಎಜುಕೇಶನ್ ಕ್ಲಾಸ್ ವಿಡಿಯೋ ನಂಬರ್ 24 ನೋಡ್ರಿ. ಇಂಥ ಮಾದರಿಗಳನ್ನು ನಾವು ಹಾಕಿರ್ತೀವಿ. ಮತ್ತು ಹೆಚ್ಚಿಗೆ ಬೇಕಂದ್ರೆ ಮಾದರಿ ಹಾಕ್ಸೋದು ಇರ್ತದೆ, ರಿಪೀಟ್ ಮಾಡಿಬಿಡ್ರಿ, ಮುಂದಿನ ಲೆಕ್ಕಗಳು ತಾವೇ ಬರ್ತಾವೆ. ಈಗ ನಾನು ತಿಳಿಸ್ತೇನೆ. ಈಗಿದು ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿಯನ್ನು ನಾವು ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ನೋಡ್ರಿ, 3 + 5 - 7 ಮಧ್ಯಂತರ ಚಿಹ್ನೆ ಪ್ಲಸ್ ಭಿನ್ನರಾಶಿಗಳನ್ನು ಹೊರಗೆ ತಗೋಬೇಕು. 7 8 ಅಂಶ ಪ್ಲಸ್ 3 4 ಅಂಶ, ಭಾಳ ಸರಳ ಇದೆ. -1 2 ಅಂಶ ನೋಡಿ. ಆಮೇಲೆ 5 3 8 8 7 ಆದ್ರೆ 1 ನೋಡ್ರಿ. ಎಷ್ಟು ನೋಡ್ರಿ. ನೋಡ್ರಲ್ಲ ಲಾಸ ಎಷ್ಟು ಬರ್ತದ? ಬಾಯ್ಲೇನೆ ದೊಡ್ಡ ಅಂಕಿ 8. ಯಾಕಂತ ಕೇಳ್ರಿ, 4ರಲ್ಲೇನೂ ಹೋಗ್ತದೆ, 2ರಲ್ಲೇನೂ ಹೋಗ್ತದೆ, 8ರಲ್ಲೇನೂ ಹೋಗ್ತದೆ. ಲಸ ಏನಾಗ್ತದೆ? 8 ಆಗಿಬಿಡ್ತದೆ ನೋಡಿ. 8 1 4 2 2 4 7 1 7 ಪ್ಲಸ್ 3 2 6 ಮೈನಸ್ 4 1 4 ನೋಡಿ. 1 ಪ್ಲಸ್ 7 6 13 ಮೈನಸ್ 4 ಸರಸ್ವಾಲಿ 8 ಬರೋಬರಿ. 13 4 ಹೋದ್ರೆ ಎಷ್ಟು? 9. 13 4 ಆದ್ರೆ ಎಷ್ಟು? 13 4 9 9 4 13. 1 ಪ್ಲಸ್ 9 8 ಅಂಶ ಬರೋಬರಿ. 1 ಪ್ಲಸ್ 1 ಪೂರ್ಣಾಂಕ 1 8 ಅಂಶ. ಇದನ್ನು ನೀವು ಮಿಶ್ರ ಭಿನ್ನರಾಶಿ ಮಾಡ್ಕೋಬೇಕು. ಇಲ್ಲಿ ಮಿಶ್ರ ಭಿನ್ನರಾಶಿ ಮಾಡ್ಕೋಬೇಕು. ಯಾಕಂದ್ರೆ ಇದು ಅಂಶ ದೊಡ್ಡದಾತು, ಛೇದ ಸಣ್ಣದಾತು. ಅವಾಗ ಏನು ಮಾಡಿದ್ರು? ಮಿಶ್ರ ಭಿನ್ನರಾಶಿ ಮಾಡ್ಕೊಂಡು ಇವೆರಡು ಕೂಡ್ಸೋಗ್ಬಿಟ್ಟು ಆನ್ಸರ್ 2 ಪೂರ್ಣಾಂಕ 1 8 ಅಂಶ. ಹೆಂಗೆ ತಿಳ್ಕೋಬೇಕು ಗಣಿತಗಳು? ಇದು ಮುಂದಿನ ಏನದ? ಗುಣಾಕಾರದ ಮಾಡ್ರಿ. ಮುಂದಿನ ಗುಣಾಕಾರಗಳನ್ನು ಹೆಂಗೆ ಮಾಡೋದು? 3 6 18 1 2 20 23 ಅಂಶ ಗುಂಡ್ಲೆ 8 3 24 1 3 27 8 ಅಂಶ. ಯಾರು ಬಂದ್ರು ನೋಡು? ನೋಡ್ರಿ, ಗುಣಾಕಾರಗಳನ್ನು ಹೆಂಗೆ ಮಾಡಬೇಕು ನೋಡ್ರಿ. 3 6 18 1 23 ಅಂಶ ಗುಂಡ್ಲೆ 8 3 24 1 3 27 8 ಅಂಶ ಗುಂಡ್ಲೆ 3 3 9 13 ಅಂಶ. ಈಗ ಹೆಂಗೆ ಮಾಡ್ಬೇಕಂದ್ರೆ ಇವತ್ತನ್ನ ಯಾವ್ಯಾವ ಅಂಕಿಗಳು ಬಾಗ ಹೋಗ್ತಾವ ತಿಳ್ಕೊಂಬದಲ್ಲ. ಇದು ನೋಡ್ರಿ, ಇದನ್ನ ನೋಡ್ರಿ. ಇದಕ್ಕೆ 9 3 1 3 9 ನೋಡ್ರಿ. ಇದು ಈ 8 ನೋಡ್ರಿ. 4 2 4 5 ಮತ್ತೆ 2 2 1 2 5 ಹಿಂಗೆ ಮುಗಿಸ್ಕೊತ ಹೋಗ್ಬೇಕು ಇದನ್ನು. ಇದು 3 1 3 3. ಈಗೇನಾಯ್ತು? ತಳಗ 1 ಬಂದದಂದ್ರೆ ಛೇದ ಎಷ್ಟು ಬಂತು? 1 ಬಂತು. ಆಮೇಲೆ 5 3 15 15 3 5 3 15 15 5 75. ಇದ್ರ ಉತ್ತರ ಎಷ್ಟು ಬಂತು? ಛೇದ 1 ಅಂದ್ರೆ 75 ಬರೆದು ಬಿಡ್ಬೇಕು. ಆನ್ಸರ್ ಇಸ್ ಈಕ್ವಲ್ ಟು 75. ಮತ್ತೆ ರಿಪ್ಲೈ ಮಾಡಿಬಿಡ್ರಿ. ಮತ್ತೆ ನಿಮಗೆ ತಿಳಿತಾವ ಗಣಿತ. ಇದು ಭಾಗಾಕಾರ. 8 4 32 1 3 35 ಬಾಗಿಲೆ 8 ಅಂಶ ಭಾಗಿಲೆ ಬರೋಬರಿ. 5 12 ಅಂಶ ಬರೋಬರಿ. 35 8 ಅಂಶ. ಗುಣಾಕಾರ ಚಿಹ್ನೆ ಹಾಕಬೇಕು. ಮ್ಯಾಲೆ 12 ಆಯ್ತು, ತಳಗೆ 5 ಆಯ್ತು. 4 2 4 3 5 1 5 7 ನೋಡಿ. 2ಕ್ಕೆ ಹೋಗಂಗಿಲ್ಲ. 7 3 21 ಸರಾಸರಿ 2 12 20 1 2 ಅಂಶ. ಆನ್ಸರ್ ಈಸ್ ಈಕ್ವಲ್ ಟು
10 ಪೂರ್ಣಾಂಕ 1/2 ನೋಡಿ ಇಂಥವೆಲ್ಲ ರೂಢಿ ಮಾಡ್ಕೋಬೇಕು ಗಣಿತಗಳನ್ನು. 4 5 21 21 ಭಾಗಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಬೇಕು, ಅದನ್ನು ತಿಳ್ಕೊಬೇಕು ನೀವು. 4 5 20 21 4 ಅಂಶ 21 4 ಅಂಶ ಭಾಗಿಲೆ 3 7 ಅಂಶ ಬರೋಬ್ಬರಿ 21 4 ಅಂಶ ಗುಂಡ್ಲೆ ಮೇಲೆ 7 ಆಯ್ತು, ತಳಗೆ 3 ಆಯ್ತು. ಇದನ್ನು ಇಟ್ಬಿಡ್ರಿ ನಡೀತದೆ. 1 2 ಅಂಶ ಇಡ್ಬೋದು, ಮುಂದೆ ಗುಣಾಕಾರ ಇದ್ರೆ ಇಡ್ಬೋದು. ಅದನ್ನು ಇದನ್ನು ಕಂಟಿನ್ಯೂ ಮಾಡ್ಬೋದು. ಈಗ ನೋಡಿ 3 1 3 7 7 7 ಎಷ್ಟು 49 ಸರಾಸರಿ 4 2 8 8 6 48 1 ಉಳಿತು 1 8 ಅಂಶ. ಆನ್ಸರ್ ಈಸ್ ಈಕ್ವಲ್ ಟು 6.18 ಅಂಶ. ಕರೆಕ್ಟ್ ಅದ ಇಲ್ಲ ನೋಡಿದ್ರೆ ಆನ್ಸರ್ ಅಂತ ಹೇಳ್ಕೊಂಡು ಚೆಕ್ ಮಾಡ್ಕೊರಿ. ಯಾವುದೇ ಒಂದು ಗಣಿತಗಳನ್ನು ನೀವು ಸರಿಯಾಗಿ ತಿಳ್ಕೊಂಡು ಇದನ್ನು ಏನು ಮಾಡ್ಬೇಕು, ನೀವು ವಿಡಿಯೋ ಮತ್ತೆ ರೀಪ್ಲೇ ಮಾಡಿಬಿಡ್ರಿ. ಭಾಳ ಎವರೇಜ್ ಎಕ್ಸರ್ಸೈಸ್ ಆಗ್ತಾವೆ ಗಣಿತಗಳು. ಇದನ್ನು ಮತ್ತೆ ಏನು ಮಾಡಬೇಕು, ಮತ್ತೆ ಹೆಂಗೆ ತಿಳಿಸ್ಯಾರ ಸರ್ ಅಂತ ತಿಳ್ಕೊಂಡು ಈ ಪೂರ್ಣ ಸಂಖ್ಯೆಗಳನ್ನು ತೆಗೆದು ಕಲೀರಿ. ಯಾಕಂದ್ರೆ ನೀವು ದೊಡ್ಡ ಲೆಕ್ಕ ಬಂದಾಗ ಇದು ಭಾಳ ಹೆಲ್ಪ್ ಆಗ್ತದೆ. ನಿಮಗೆ ದೊಡ್ಡ ಲೆಕ್ಕ ಮಾಡಾಗ ಇದು ಭಾಳ ಹೆಲ್ಪ್ ಆಗ್ತದೆ. ಸಣ್ಣ ಇದ್ದಾಗ ನಿಮಗೇನೋ ಮಜಾ ಅನಿಸ್ಬೋದು. ಇಂಥವು ದೊಡ್ಡ ಲೆಕ್ಕಗಳು ಬಂದಾಗ 25 ಪೂರ್ಣಾಂಕ 13 8 ಅಂಶ ಹಿಂಗೆ ಬಂದಿದ್ವು ಅಂದ್ರೆ, ಈಗ 13 ಪೂರ್ಣಾಂಕ 9 23 ಅಂಶ ಬಂದಿತ್ತಂದ್ರೆ ಅವಾಗ ನಿಮ್ಗೆ ಈ ಪದ್ಧತಿ ಭಾಳ ಹೆಲ್ಪ್ ಆಗ್ತದೆ. ಈಗ ಸಣ್ಣ ಇರ್ತಾವ, ನೀವು ಹಿಂಗೆ ಕಲಿಸಿರ್ತಾರ. ಸಣ್ಣ ಇದ್ದಾಗ ಸರ, ದೊಡ್ಡ ಬಂದಾಗ ಈ ರೀತಿ ನಿಮಗೆ ಭಾಳ ಹೆಲ್ಪ್ ಆಗ್ತದೆ. ನೋಡ್ರಿ, ಭಿನ್ನ ರಾಶಿಗಳ ಭಾಗಾಕಾರ, ಕೂಡಿಸೋದು, ಕಳಿದು ಇವು ಮೊದಲು ಬರ್ಬೇಕು ನಿಮಗೆ. ಆಮೇಲೆ ಮುಂದೆ ಏರಿಕೆ ಕ್ರಮ, ಇಳಿಕೆ ಕ್ರಮ, ಆಮೇಲೆ ಸಮಾನ ಭಿನ್ನ ರಾಶಿ, ಆಮೇಲೆ ಸಮಭಿನ್ನ ರಾಶಿ ಯಾವುದು, ಮಿಶ್ರ ಭಿನ್ನ ರಾಶಿ ಯಾವುದು, ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನ ರಾಶಿಯಾಗಿ ಪರಿವರ್ತಿಸ್ರಿ, ಮಿಶ್ರ ಭಿನ್ನ ರಾಶಿ ಇದ್ದದ್ದನ್ನು ವಿಷಮ ಭಿನ್ನ ರಾಶಿಯಾಗಿ ಪರಿವರ್ತಿಸ್ರಿ ಅಂತೆಲ್ಲ ಬರ್ತಿರ್ತಾವೆ. ಅವಾಗ ಬಂದಾಗ ನೀವು ಕಾಳಜಿಪೂರ್ವಕ ಅಭ್ಯಾಸ ಮಾಡಬೇಕು. ಇದನ್ನು ವೆಕೇಶನ್ ಕ್ಲಾಸ್ ಅಂದರೆ ಮನೆಯಾಗ ಕೂತ ನೀವು ಸ್ಟಡಿ ಮಾಡಿರಿ. ನಾಳೆ ರೆಗ್ಯುಲರ್ ಜೂನ್ ಕ್ಲಾಸ್ ನೀವು ಬೇಕಾದಲ್ಲಿ ಹೋಗ್ಬೋದು. ಇದನ್ನು ನೀವು ಟೆಲಿಗ್ರಾಮ್ದಾಗ ನೋಡ್ಬೋದು, ಲೈವ್ದಾಗ ನೋಡ್ಬೋದು. ಆಮೇಲೆ ನೀವು ಇದನ್ನು ಏನು ಮಾಡ್ಬೇಕಂದ್ರೆ ಭಾಳ ಫೀ ಇರೋಂಗಿಲ್ಲ. ನೀವು ಇಂಟರ್ನೆಟ್ ಡಾಟಾ ಅನ್ಲಿಮಿಟೆಡ್ ಹಾಕೋಬೇಕು. ಪವರ್ಫುಲ್ ಇಂಟರ್ನೆಟ್ ಬೇಕಿದೆ ನಮ್ಮ ಅಭ್ಯಾಸಕ್ಕೆ. ಅದಕ್ಕೆ ನಿಮಗೆ ನಾನು ಹೇಳೋದು, ಕಾಳಜಿಪೂರ್ವಕವಾಗಿ ಅಭ್ಯಾಸ ಮಾಡಿರಿ, ಚೆನ್ನಾಗಿ ಬರ್ತದೆ.